ಪ್ರಪಾತದ ಅಂಚಿಗೆ ಬಿದ್ದ ಬಸ್, ಅದೃಷ್ಟವಶಾತ್ 25 ಪ್ರಯಾಣಿಕರು ಪಾರು. ಯಲ್ಲಾಪುರ ತಾಲೂಕಿನ ರಾಷ್ಟ್ರೀಯ ಹೆದ್ದಾರಿ 63ರ ಅರಬೈಲ್ಘಟ್ಟ ಪ್ರದೇಶದಲ್ಲಿ ಬೆಂಗಳೂರಿನಿಂದ ಗೋವಾಕ್ಕೆ ಹೊರಟಿದ್ದ ಖಾಸಗಿ ಬಸ್ ಅಪಘಾತಕ್ಕೊಳಗಾಗಿ ಪ್ರಪಾತದ ಅಂಚಿನಲ್ಲಿಯೇ ನಿಂತಿದ್ದು, ಅದರಲ್ಲಿದ್ದ 25 ಪ್ರಯಾಣಿಕರು ಅದೃಷ್ಟವಶಾತ್ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಘಟ್ಟದ ರಸ್ತೆಯಲ್ಲಿ ಸಾಗುತ್ತಿದ್ದ ಬಸ್ ಒಂದು ಲಾರಿಗೆ ಡಿಕ್ಕಿ ಹೊಡೆದು ನಿಯಂತ್ರಣ ತಪ್ಪಿತ್ತು. ಡಿಕ್ಕಿಯ ರಭಸಕ್ಕೆ ಬಸ್ ರಸ್ತೆಯ ಪಕ್ಕದಲ್ಲಿ ಪಲ್ಟಿ ಹೊಡೆದು ಕಂದಕಕ್ಕೆ ಕಡೆಗೆ ಜಾರಿತು. ಕಂದಕದ ಅಂಚಿಗೆ ಬಸ್ ಅರ್ಧಕ್ಕೆ ನಿಂತಿದ್ದು, ಅದೃಷ್ಟ ಎನ್ನುವಂತೆ ಬಸ್ ಕೇವಲ 1-2 ಅಡಿ ಮುಂದೆ ಸಾಗಿದ್ದರೆ 100 ಅಡಿ ಆಳದ ಪ್ರಪಾತದೆಡೆಗೆ ಬೀಳುತ್ತಿತ್ತು. ಇಡೀ ಬಸ್ ಪ್ರಪಾತದ ಅಂಚಿನಲ್ಲೇ ಅಸ್ಥಿರವಾಗಿ ನಿಂತಿದ್ದರೂ ಅದೃಷ್ಟವಶಾತ್ ಒಬ್ಬ ಪ್ರಯಾಣಿಕರಿಗೂ ಕೂಡ ಗಾಯಗಳಾಗಿಲ್ಲ. ಘಟನೆಯ ಸುದ್ದಿ ತಿಳಿದ ಯಲ್ಲಾಪುರ ಪೊಲೀಸರು ತಕ್ಷಣ ಸ್ಥಳಕ್ಕೆ ತೆರಳಿ ಪ್ರಯಾಣಿಕರಿಗೆ ತೆರಳಲು ಅನುವು ಮಾಡಿಕೊಟ್ಟಿದ್ದು, ಹೆದ್ದಾರಿಯ ಸಂಚಾರಕ್ಕೆ ಅನುವು ಮಾಡಿಕೊಟ್ಟಿದ್ದಾರೆ.